ಬೈಲೂರಿನ ಉಮಿಕಳ ಬೆಟ್ಟದಲ್ಲಿ ಪ್ರತಿಷ್ಠಾಪಿಸಿದ ಪರಶುರಾಮ ವಿಗ್ರಹ ನಕಲಿಯಲ್ಲ, ಅಸಲಿ ಕಂಚಿನದ್ದೇ ಎಂದು ದೇವಸ್ಥಾನ, ದೈವಸ್ಥಾನ ಅಥವಾ ಪರಶುರಾಮ ಬೆಟ್ಟದ ಮೇಲೆ ಎಲ್ಲಿ ಬೇಕಾದರೂ ಶಾಸಕ ವಿ ಸುನಿಲ್ ಕುಮಾರ್ ಬಂದು ಪ್ರಮಾಣ ಮಾಡಲಿ ಎಂದು ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಹೇಳಿದರು. ಕಾರ್ಕಳದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಕಾರ್ಕಳದ ಚರಿತ್ರೆಯಲ್ಲಿ ಈ ಪರಿಸ್ಥಿತಿ ಬರುತ್ತದೆ ಎಂದು ಅಂದುಕೊಂಡಿರಲಿಲ್ಲ. ಬಾಯಿ ಚಪ್ಪಲಕ್ಕೆ ಮಾತನಾಡುವವರಿಗೆ ಉತ್ತರ ನೀಡುವುದು ಪ್ರಜಾಪ್ರಭುತ್ವದಲ್ಲಿ ಅನಿವಾರ್ಯ. ನಕಲಿ ಮೂರ್ತಿ ಸ್ಥಾಪಿಸಿ ಧರ್ಮದ ವಿಷಯದಲ್ಲಿ ಇಡೀ ರಾಜ್ಯಕ್ಕೆ ಕಳಂಕ ತಂದಿದ್ದಾರೆ. ಆಗಿರುವ ತಪ್ಪನ್ನು ಮುಚ್ಚಿಹಾಕಲು ಪ್ರಯತ್ನಿಸುತ್ತಿದ್ದಾರೆ ಎಂದರು. ಕಾರ್ಕಳದಲ್ಲಿ ಜಾತಿಗಳ ನಡುವೆ ವೈಷಮ್ಯದ ಬೀಜ ಬಿತ್ತಿ ಕಂದಕ ಮೂಡಿಸಿದ್ದಾರೆ. ನಾನು ರಾಜಕೀಯಕ್ಕೆ ಬಂದಿರುವುದು ಒಳ್ಳೆಯ ಸಾಮಾಜಿಕ ಕಾರ್ಯ ನಡೆಸಲು, ಸುನಿಲ್ ಕುಮಾರ್ ಅವರ ಹಾಗೆ ಅಧಿಕಾರ, ದುಡ್ಡು ಗಳಿಸಲು ಅಲ್ಲ. ಇವರು ಕಾಂಗ್ರೆಸ್ನವರಿಗೆ ಮಾಡಿದ ಅನ್ಯಾಯವನ್ನು ಎಳೆಯಾಗಿ ಹೇಳಬಲ್ಲೆ ಎಂದರು. ಅಂತ ಒಂದು ಚುರುಕಿನ ಮನುಷ್ಯನ ಗೋಡನಿಂದ ಆ ಒಂದು ಮೂರ್ತಿಯನ್ನು ಎತ್ಕೊಂಡು ಬರ್ಬೇಕಾದ್ರೆ ಅವರ ಒಂದು ಸಾಧನೆ ಅಂತ ಹೇಳ್ತೇನೆ. ಅದರಿಂದ ಮುಂದೆ ಈಗ ಅವರಿಗೆ ಗೊತ್ತಾಗಿದೆ, ಖಂಡಿತ ಇದು ಕರಗಿಸಿ ಮಾಡಿದಲ್ಲ. ಅದರಿಂದ ಇದನ್ನು ಅಧಿಕಾರಿ ವಿದ್ಯಾಕುಮಾರಿ ಅವರು ಇವರೇ ಪರ್ಮಿಷನ್ ಕೊಟ್ಟದನ್ನು ತಗೊಂಡು ಹೋಗಿದೆ ಅಂತ ಹೇಳಿದ್ದಾರೆ. ಇವರು ಪರ್ಮಿಷನ್ ಕೊಟ್ಟು ಕೃಷ್ಣನಕ್ಕೆ ಪುನರಪಿ ಅದನ್ನು ಸರಿ ಮಾಡಲಿಕ್ಕೆ ಕಳಿಸಿದೆ ಅಂತ ಹೇಳಿದ್ದಾರೆ. ಈಗ ಎಲ್ರಿಗೆ ನಮಗೆ ಗೊತ್ತಿದೆ, ಖಂಡಿತ ಇದನ್ನು ತಗೊಂಡೋಗಿ ಇದನ್ನು ಏನೂ ಮಾಡಲಿಲ್ಲ. ಯಾಕಂದ್ರೆ ಇಲ್ಲೇ ಇದೆ ಈ ಫೋಟೋ. ಇದನ್ನು ಕರಗಿಸಿ ಮಾಡಿದ್ರೆ, ಫೈಬರ್ ಅನ್ನು ಕರಗಿಸಿದ್ರೆ ಅದು ಕಂಚಾಗ್ತದ? ಫೈಬರ್ ಕರಗಿಸಿದ್ರೆ ಕಂಚಾಗ್ತದ ಮಾಸ್ಟ್ರೆ? ಹಾಗಾಗಿ ಅಂತ ಒಂದು ನಿಪುಣೆಯಲ್ಲಿ ಇದ್ರೆ ನಾವು ಸ್ವಲ್ಪ ಫೈಬರ್ ಕೊಡುವ, ನಮಗೆ ಫ್ರೀಯಾಗಿ ಕಂಚು ಬರ್ತದೆ ಮುಂದಿನ ದಿನದಲ್ಲಿ. ಇಲ್ಲ ಇದ್ರೆ ನೀವು ಇಬ್ಬರಿಗೂ, ಜಿಲ್ಲಾಧಿಕಾರಿಗಳು ಮತ್ತು SP ಅವರಿಗೆ ಹೇಳಿ, ಖಂಡಿತ ನಿಮ್ಮ ಮೇಲೆ ನಮಗೆ SP ಅವರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರ ಪಕ್ಷದಲ್ಲಿರುವ BJPಯವರೇ ಫೋನ್ ಮಾಡಿ ಹೇಳಿದ್ದು ಗಣಿ ಇಲಾಖೆಗೆ. ಅವರು ನನ್ನ ಹತ್ರ ವೈಯಕ್ತಿಕವಾಗಿ ಬಂದರೆ ಅವರ ಹೆಸರು ಬೇಕಾದ್ರೆ ಹೇಳ್ತೇನೆ ನಾನು ಅವ್ರ ಹತ್ರ. ಈ ವಿಕ್ರಮ್ ಹೆಗಡೆದು ನಿನ್ನೆ ಹೇಳಿದರು. ಅವರು ನನಗೆ ಇಲ್ಲಿ ಪರಶುರಾಮಂದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟದಕ್ಕಲ್ಲ, ಹಿಂದೆ 6 ತಿಂಗಳ ಹಿಂದೆ ಸಹ ವಿಕ್ರಮ್ ಹೆಗಡೆ ವೈನ್ ಶಾಪಿಗೆ ಬಂದು ರೈಡ್ ಮಾಡಿದಾರಂತೆ. ಇದನ್ನು ಹೇಳಿದ್ದು ಬೈಲೂರಿನ BJPಯವರೇ ಹೇಳಿಕೊಟ್ಟು ಮಾಡಿಸಿದ್ದು. ಇನ್ನೂ ಬೇಕಾ? ವಿಜಯ್ ಶೆಟ್ಟಿಯ ಮಿಲ್ಲಿಗೆ ಸಮೇತ ರೈಡ್ ಮಾಡಿದ್ದು ಅವರ ಆಪ್ತರೇ ಮಾಡಿಸಿದ್ದು. ಇದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರ ಮೇಲೆ ಗೂಬೆ ಕೂರಿಸೋದು ಬಹಳ ಸುಲಭ, ಸ್ಪಷ್ಟನೆ ಕೊಡಲಿಕ್ಕೆ ತುಂಬಾ ದಿನ ಬೇಕು. ಹೀಗೆ ಒಬ್ಬ ಸಮಾಜದಲ್ಲಿ ಗುರುತಿಸಿಕೊಂಡವ, ಅದು ಸಹ ಭಾಜಪದ ಇಲ್ಲಿಯ ಕ್ಷೇತ್ರಾಧ್ಯಕ್ಷ, ಅವನ ಬಾಯಿಯಲ್ಲಿ ಒಂದು ಇಂಥ ಮಾತು ಬರುವುದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಈ ಬಗ್ಗೆ SP ಅವರು ಅವರ ವಿರುದ್ಧ ಕ್ರಮ ಕೈಗೊಳ್ಬೇಕಂತ ನಾನು ಈ ಮೂಲಕ ಆಗ್ರಹಿಸುತ್ತಾ, ಖಂಡಿತ ಇಲ್ಲಿ ಸೊಂಟಗಿಂತ ಮೇಲೆ ತಗೊಂಡು ಹೋದ ಮೂರ್ತಿ ಎಲ್ಲಿ ಉಂಟು ಅನ್ನೋ ಬಗ್ಗೆ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಆ ಬಗ್ಗೆ ಪುನರಪಿ ಬರೆದು ಅದನ್ನು ಹೊರ ಎಳೆಯುವಂತ ಕೆಲಸವನ್ನು ಮಾಡಬೇಕಂತ ನಿಮ್ಮ ಹತ್ರ ನಾನು ಮನಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ವಕ್ತಾರ ಶುಬೋಧ್ ರಾವ್, ಬಿಪಿನ್ ಚಂದ್ರಪಾಲ್, ಅಜಿತ್ ಹೆಗ್ಡೆ, ತಾರನಾಥ್ ಕೋಟ್ಯಾನ್, ವಿವೇಕ್, ದಿನೇಶ್ ಶೆಟ್ಟಿ ಉಪಸ್ಥಿತರಿದ್ದರು. ಖಲೀಲ್, V4 ನ್ಯೂಸ್, ಕಾರ್ಕಳ.